ಎಲ್ರಿಗೂ ನಮಸ್ಕಾರ. ಈ ತಿಂಗಳ ಜುಲೈ 29 ಅಂದ್ರೆ ನಾಳೆ ಬುಧವಾರ ಹುಣ್ಣಿಮೆ ಬಂದಿದೆ. ಇದನ್ನು ಗುರುಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿಯೇ ಪ್ರತಿಯೊಂದು ಹುಣ್ಣಿಮೆ ತಿಥಿಗೆ ಸಾಕಷ್ಟು ದೈವಿಕ ಶಕ್ತಿ ಇರುತ್ತದೆ. ಆದರೆ ಎಲ್ಲ ಹುಣ್ಣಿಮೆಗಳಿಗಿಂತ ಈ ಗುರುಪೂರ್ಣಿಮೆಗೆ ಅಪಾರವಾದ ವಿಶೇಷ ಶಕ್ತಿ ಇದೆ. ಈ ದಿನ ನಾವು ಮಾಡುವ ಪೂಜೆ, ಪುರಸ್ಕಾರ ಮತ್ತು ಪರಿಹಾರಗಳಿಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ಅದಕ್ಕಾಗಿಯೇ ಈ ಗುರುಪೂರ್ಣಿಮೆಯ ದಿನದಂದು ಯಾವ ಗುರುಗಳನ್ನು ಪೂಜಿಸಬೇಕು, ನಾವು ಪಾಲಿಸಬೇಕಾದ ನಿಯಮಗಳೇನು ಎಂಬುದನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳೋಣ. ಈ ವಿಡಿಯೋಗೆ ತಕ್ಷಣವೇ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿನಾಥಾಯ ನಮಃ ಅಂತ ತಪ್ಪದೇ ಕಮೆಂಟ್ ಮಾಡಿ. ಮಹಾಭಾರತವನ್ನು ನಮಗೆ ನೀಡಿದ ವೇದವ್ಯಾಸ ಮಹರ್ಷಿಗಳು ಹುಟ್ಟಿದ್ದು ಇದೇ ಪೂರ್ಣಿಮೆಯ ದಿನದಂದು. ನಮ್ಮ ಪುರಾಣಗಳ ಪ್ರಕಾರ ಈ ಶುಭ ದಿನದಂದು ಗುರುಗಳನ್ನು ಮನಸ್ಫೂರ್ತಿಯಾಗಿ ಪೂಜಿಸಿದರೆ ನಾವು ಕೋರಿದ ಕೋರಿಕೆಗಳು ತಕ್ಷಣವೇ ಈಡೇರುತ್ತವೆ ಎಂದು ಸ್ವತಃ ವ್ಯಾಸ ಮಹರ್ಷಿಗಳೇ ವರ ನೀಡಿದ್ದಾರಂತೆ. ನಮ್ಮ ಜಾತಕದಲ್ಲಿ ಗುರುಗ್ರಹ ಬಲಹೀನವಾಗಿದ್ದರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಎದುರಾಗುತ್ತವೆ. ಅದೇ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಉದ್ಯೋಗ, ವಿವಾಹ, ಸಂತಾನ ಯೋಗಗಳು ತಕ್ಷಣವೇ ಕೂಡಿಬರುತ್ತವೆ. ಜೀವನದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆಯಬಹುದು. ಅದಕ್ಕಾಗಿಯೇ ಈ ಶುಭ ದಿನದಂದು ವ್ಯಾಸ ಮಹರ್ಷಿಗಳನ್ನು, ದತ್ತಾತ್ರೇಯ ಸ್ವಾಮಿಯನ್ನು ಅಥವಾ ಶಿರಡಿ ಸಾಯಿಬಾಬಾರನ್ನು ತಪ್ಪದೇ ಪೂಜಿಸಬೇಕು. ಗುರುಪೂರ್ಣಿಮೆ ಬರುವುದರೊಳಗೆ ನಿಮ್ಮ ಪೂಜಾ ಕೊಠಡಿಯಲ್ಲಿ ಗುರುದೇವರ ಫೋಟೋ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಪೂಜಾ ಮನೆಯಲ್ಲಿ ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹ ಇದ್ದರೂ ಸಾಕು. ಗುರುಪೂರ್ಣಿಮೆಯ ದಿನದಂದು ಸಾಯಿಬಾಬಾರನ್ನು ಪೂಜಿಸುವವರು ಕಡಲೆಕಾಳಿನ ಮಾಲೆ ಹಾಕಿ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ. ಕಡಲೆಕಾಳು ಅಂದರೆ ಗುರುಗ್ರಹಕ್ಕೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಮುಂಚಿತವಾಗಿಯೇ ಕಡಲೆಕಾಳನ್ನು ಸಿದ್ಧಪಡಿಸಿಟ್ಟುಕೊಳ್ಳಿ. ಗುರುಪೂರ್ಣಿಮೆಯ ದಿನ ಬೆಳಿಗ್ಗೆಯೇ ಕಡಲೆಕಾಳನ್ನು ನೆನೆಸಿ ಅರಿಶಿಣದ ದಾರದಿಂದ 108 ಕಡಲೆಕಾಳುಗಳನ್ನು ಪೋಣಿಸಿ ಮಾಲೆ ಮಾಡಿ. ಈ ಮಾಲೆಯನ್ನು ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿ ಪೂಜಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ತೀವ್ರವಾದ ಗುರುದೋಷಗಳು ಮತ್ತು ಕೆಲಸದಲ್ಲಿದ್ದ ಅಡೆತಡೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ಉದ್ಯೋಗದಲ್ಲಿ ಬಡ್ತಿ, ಬರಬೇಕಾದ ಹಣ ಕೈ ಸೇರುವುದು, ಬಯಸಿದ ಕೋರಿಕೆಗಳು ಈಡೇರುವುದು, ಸಂತಾನ ಪ್ರಾಪ್ತಿ ಹಾಗೂ ಮದುವೆಯಾಗದವರಿಗೆ ಶೀಘ್ರ ವಿವಾಹ ಯೋಗ ಕೂಡಿಬರುತ್ತದೆ. ಪೂಜೆಯಲ್ಲಿ ಸಾಯಿಬಾಬಾರಿಗೆ ನೈವೇದ್ಯವಾಗಿ ಕೆಲವು ನೆನೆಸಿದ ಕಡಲೆಕಾಳುಗಳು ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಅರ್ಪಿಸಿ. ಗುರುಪೂರ್ಣಿಮೆಯ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಅರಿಶಿಣದ ಬತ್ತಿಗಳಿಂದಲೇ ದೀಪ ಬೆಳಗಿಸಬೇಕು. ಅರಿಶಿಣ ನೀರಿನಲ್ಲಿ ಹತ್ತಿ ಬತ್ತಿಗಳನ್ನು ನೆನೆಸಿ ಅಥವಾ ಬತ್ತಿಗಳಿಗೆ ಸ್ವಲ್ಪ ಅರಿಶಿಣ ಹಚ್ಚಿ ನಂತರ ಅವುಗಳನ್ನು ಚೆನ್ನಾಗಿ ಒಣಗಿಸಿ ದೀಪ ಹಚ್ಚಲು ಬಳಸಿ. ಗುರುಪೂರ್ಣಿಮೆಯಂದು ಅರಿಶಿಣ ಬತ್ತಿಯಿಂದ ದೀಪ ಹಚ್ಚಿದರೆ ಅತ್ಯಂತ ಶುಭ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಹುಣ್ಣಿಮೆಯ ದಿನ ಅವರ ಹಣೆಗೆ ಶ್ರೀಗಂಧದ ತಿಲಕವನ್ನು ಇಡಿ. ಇದರಿಂದ ಅವರಲ್ಲಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ಪರೀಕ್ಷೆ ಅಥವಾ ಪಾಠಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ಈ ಪೂರ್ಣಿಮೆಯ ದಿನ ತಪ್ಪದೇ ನಿಮ್ಮ ಹತ್ತಿರವಿರುವ ದಕ್ಷಿಣಾಮೂರ್ತಿ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿರುವ ದುನಿಯಲ್ಲಿ ಒಂದು ತೆಂಗಿನಕಾಯಿಯನ್ನು ಹಾಕಿ. ಇದರಿಂದ ಸಕಲ ಪಾಪಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ದುನಿಗೆ ತೆಂಗಿನಕಾಯಿಯ ಜೊತೆಗೆ ನವಧಾನ್ಯಗಳು ಮತ್ತು ಕರ್ಪೂರವನ್ನು ಹಾಕಿ ನಮಸ್ಕರಿಸಿ ಓಂ ಕರ್ಮಧ್ವಂಸಿನೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಈ ಪೂರ್ಣಿಮೆಯ ದಿನ ಬೆಳಿಗ್ಗೆಯೇ ತಲೆ ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಪೂಜೆಗೆ ಹಳದಿ ಬಣ್ಣದ ಹೂವುಗಳನ್ನೇ ಬಳಸಿ ಸಾಯಿಬಾಬಾರನ್ನು ಪೂಜಿಸಿ. ಸಾಧ್ಯವಾದರೆ ಗುರುಪೂರ್ಣಿಮೆ ಬರುವುದರೊಳಗೆ ಒಂದು ಸಣ್ಣ ಸಾಯಿಬಾಬಾ ವಿಗ್ರಹ ಅಥವಾ ಫೋಟೋ ಮನೆಗೆ ತಂದುಕೊಳ್ಳಿ. ಏಕೆಂದರೆ ಈ ಹುಣ್ಣಿಮೆಯ ದಿನ ಸಾಯಿಬಾಬಾರ ವಿಗ್ರಹಕ್ಕೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಹಸುವಿನ ಹಾಲಿನ ಅಭಿಷೇಕ ಮಾಡಿದರೆ ಕುಟುಂಬದಲ್ಲಿ ಆಯುರಾರೋಗ್ಯ ಮತ್ತು ಸಂತಾನ ವೃದ್ಧಿಯಾಗುತ್ತದೆ. ಕಬ್ಬಿನ ಹಾಲಿನ ಅಭಿಷೇಕ ಮಾಡಿದರೆ ದರಿದ್ರ ಬಾಧೆಗಳು ತೊಲಗಿ ಅಕಸ್ಮಾತ್ ಧನಲಾಭ ಉಂಟಾಗುತ್ತದೆ. ಅರಿಶಿನ ನೀರಿನ ಅಭಿಷೇಕ ಮಾಡಿದರೆ ಸಕಲ ಪಾಪಗಳು ನಾಶವಾಗಿ
ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಯಾರು ವಿಪರೀತ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅವರು ಈ ಗುರುಪೂರ್ಣಿಮೆಯ ದಿನ 5 ಅರಿಶಿನ ಕೊಂಬುಗಳನ್ನು ತಂದು ಪೂಜಾ ಮನೆಯಲ್ಲಿ ಇಟ್ಟುಕೊಳ್ಳಿ. ಪೂಜೆ ಮುಗಿದ ನಂತರ ಆ ಅರಿಶಿನ ಕೊಂಬುಗಳನ್ನು ತೆಗೆದು ನಿಮ್ಮ ಲಾಕರ್ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ಈ ಪೂರ್ಣಿಮೆಯ ದಿನ ಪ್ರತಿಯೊಬ್ಬರೂ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು. ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಅಥವಾ ಪೂಜಾರಿಗಳಿಗೆ ದಕ್ಷಿಣೆ ತಾಂಬೂಲ ಕೊಟ್ಟು ಅವರ ಪಾದಗಳಿಗೆ ನಮಸ್ಕರಿಸಿ. ಬ್ರಾಹ್ಮಣರಿಗೆ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದರೆ ಅಖಂಡ ರಾಜಯೋಗ ಸಿದ್ಧಿಸುತ್ತದೆ. ಅಂತೆಯೇ ದೇವಸ್ಥಾನಕ್ಕೆ ಹೋಗುವವರು ಕಡಲೆಕಾಳಿನ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವ ದತ್ತಾತ್ರೇಯ ಅಥವಾ ಸಾಯಿಬಾಬಾರ ಕೊರಳಿಗೆ ಹಾಕಿ. ಸಾಮಾನ್ಯ ದಿನಗಳಲ್ಲೇ ಗೋವಿನ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ. ಇನ್ನು ಈ ಗುರುಪೂರ್ಣಿಮೆಯ ದಿನ ಹಸುವಿಗೆ ನೆನೆಸಿದ ಕಡಲೆಕಾಳು ಮತ್ತು ಬೆಲ್ಲವನ್ನು ತಿನ್ನಿಸಿ ನಮಸ್ಕರಿಸಿದರೆ ಎಂತಹ ಕೋರಿಕೆಯಾದರೂ ತಕ್ಷಣ ಈಡೇರುತ್ತದೆ ಹಾಗೂ ಕುಬೇರ ಯೋಗ ಒಲಿದು ಬರುತ್ತದೆ ಎಂಬ ನಂಬಿಕೆ ಇದೆ. ಈ ಗುರುಪೂರ್ಣಿಮೆಯ ದಿನ ಬೇರೇನೂ ಮಾಡಲು ಸಾಧ್ಯವಾಗದಿದ್ದರೂ ನಿಮ್ಮ ಮನೆಯಲ್ಲಿರುವ ಹೆತ್ತ ತಂದೆ ತಾಯಿ ಅಥವಾ ಅತ್ತೆ ಮಾವಂದಿರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಇದರಿಂದ ಆಯುರಾರೋಗ್ಯ ಮತ್ತು ದೀರ್ಘ ಸೌಭಾಗ್ಯ ಲಭಿಸುತ್ತದೆ. ಇನ್ನು ದೃಷ್ಟಿದೋಷ ಮತ್ತು ಮನೆ ಸುಖ ಶಾಂತಿಗೆ ಪರಿಹಾರಗಳು. 1. ರಕ್ಷಾಸೂತ್ರ. ಗುರುಪೂರ್ಣಿಮೆಯಂದು ಮನೆಯಲ್ಲಿ ಪೂಜೆ ಮಾಡುವಾಗ ಅರಿಶಿಣ ಸವರಿದ ದಾರವನ್ನು ಪೂಜೆಯಲ್ಲಿಟ್ಟು ಪೂಜೆ ಮುಗಿದ ನಂತರ ಅದನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ. ಇದರಿಂದ ದೃಷ್ಟಿದೋಷಗಳು ತಕ್ಷಣವೇ ತೊಲಗಿ ಅದೃಷ್ಟ ಒಲಿದು ಬರುತ್ತದೆ. 2. ಮಾವಿನ ಎಲೆಯ ತೋರಣ. ಹುಣ್ಣಿಮೆಯ ದಿನ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ತೋರಣಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಬಾಗಿಲಿಗೆ ಕಟ್ಟಿದರೆ ಮನೆಯಲ್ಲಿದ್ದ ದರಿದ್ರಲಕ್ಷ್ಮಿ ಹೊರಟು ಹೋಗಿ ಧನಲಕ್ಷ್ಮಿ ನೆಲೆಸುತ್ತಾಳೆ. 3. ಅತ್ತಿ ಮರದ ಪೂಜೆ. ಅತ್ತಿ ಮರವನ್ನು ದತ್ತಾತ್ರೇಯರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಹತ್ತಿರದಲ್ಲೆಲ್ಲಾದರೂ ಅತ್ತಿ ಮರವಿದ್ದರೆ ಮರದ ಕೆಳಗೆ ಸಣ್ಣ ರಂಗೋಲಿ ಹಾಕಿ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ. ಇದರಿಂದ ನೀವು ಅನುಭವಿಸುತ್ತಿರುವ ಕಠಿಣ ಬಡತನ ತಕ್ಷಣವೇ ನಿವಾರಣೆಯಾಗಿ ಐಶ್ವರ್ಯ ಒಲಿದು ಬರುತ್ತದೆ. 4. ದಂಪತಿಗಳ ನಡುವಿನ ಜಗಳಕ್ಕೆ ಪರಿಹಾರ. ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳಿದ್ದರೆ ಈ ದಿನ ಪೂಜೆ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು 21 ಅಥವಾ 108 ಬಾರಿ ಜಪ ಮಾಡಿ. ಇದರಿಂದ ಅನ್ಯೋನ್ಯತೆ ಹೆಚ್ಚಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಇನ್ನು ಲಕ್ಷ್ಮೀ ಪೂಜೆ ಮತ್ತು ಚಂದ್ರಾರ್ಘ್ಯ. ಸಾಮಾನ್ಯವಾಗಿ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅತ್ಯಂತ ಶುಭ. ಆದ್ದರಿಂದ ಈ ದಿನ ಗುರುಗಳ ಜೊತೆಗೆ ಲಕ್ಷ್ಮೀ ದೇವಿಯನ್ನು ತಪ್ಪದೆ ಪೂಜಿಸಿ. ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪ ಬೆಳಗಿಸಿ ಪ್ರದಕ್ಷಿಣೆ ಹಾಕಿದರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಬಯಸಿದ ವರಗಳನ್ನು ನೀಡುತ್ತಾಳೆ. ಹುಣ್ಣಿಮೆಯ ಚಂದ್ರನ ಕಿರಣಗಳಿಗೆ ವಿಶೇಷ ಶಕ್ತಿ ಇರುತ್ತದೆ. ಆದ್ದರಿಂದ ಈ ರಾತ್ರಿ ಚಂದ್ರನಿಗೆ ಹಾಲಿನಿಂದ ಆರ್ಘ್ಯವನ್ನು ಅರ್ಪಿಸಿ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನೆನೆಸಿಕೊಂಡರೆ ಅದು ತಕ್ಷಣ ಈಡೇರುತ್ತದೆ. ಪ್ರತಿಯೊಂದು ಹುಣ್ಣಿಮೆಯ ಸಂಜೆ 6 ಗಂಟೆಗೆ ಮನೆಯ ಹೊರಗಡೆ ಸ್ವಚ್ಛಗೊಳಿಸಿ ಬಾಗಿಲ ಎರಡೂ ಬದಿಯಲ್ಲಿ ದೀಪಗಳನ್ನು ಬೆಳಗಿಸಿ. ಈ ದೀಪದ ಬೆಳಕು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಇನ್ನು ನೀವು ಇವತ್ತು ಪಾಲಿಸಬೇಕಾದ ನಿಯಮಗಳು ಮತ್ತು ನಿಷೇಧಗಳು. ಈ ಹುಣ್ಣಿಮೆಯ ದಿನ ಉಪವಾಸ ಇದ್ದರೆ ಅತ್ಯಂತ ಒಳ್ಳೆಯದು. ಈ ದಿನ ತಪ್ಪಿಯೂ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಹಾಗೆಯೇ ಉಗುರು ಕತ್ತರಿಸುವುದು ಅಥವಾ ತಲೆಗೂದಲು ಕತ್ತರಿಸುವುದು ಮಾಡಬಾರದು. ನಿಮ್ಮ ಮನೆಗೆ ವಾಸ್ತು ದೋಷವಿದ್ದರೆ ಈ ಗುರುಪೂರ್ಣಿಮೆಯ ದಿನ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಇಡಿ. ಮನೆಯಲ್ಲಿರುವ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಪದೇ ಪದೇ ಜಗಳಗಳಾಗುತ್ತಿದ್ದರೆ ಸಾಂಬ್ರಾಣಿ ಧೂಪಕ್ಕೆ ಚಿಟಿಕೆ ಅರಿಶಿಣ ಪುಡಿ ಬೆರೆಸಿ ಇಡೀ ಮನೆಗೆ ಧೂಪ ಹಾಕಿ. ಈ ಶುಭ ದಿನದಂದು ಮಾಡುವ ದಾನಕ್ಕೆ ದುಪ್ಪಟ್ಟು ಫಲ ಸಿಗುತ್ತದೆ. ವಿಶೇಷವಾಗಿ ಬಡವರಿಗೆ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಕನಿಷ್ಠ 5 ಜನ ಬಡವರಿಗಾದರೂ ಆಹಾರ ದಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗಿ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ. ನಿಮ್ಮ ಮನೆಯ ಬೀರುವಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು
ಲಾಕರ್ನಲ್ಲಿ 2 ಅರಿಶಿನ ಕೊಂಬುಗಳನ್ನು ಇಡಿ. ಇದರಿಂದ ಮನೆಯಲ್ಲಿ ಆದಾಯ ಹೆಚ್ಚುತ್ತದೆ. ಕೋರ್ಟ್ ಕೇಸ್ ಅಥವಾ ವ್ಯಾಜ್ಯಗಳಿಂದ ಬಳಲುತ್ತಿರುವವರು ಸಾಯಿಬಾಬಾಗೆ ಕಡಲೆ ಹಿಟ್ಟಿನಿಂದ ಮಾಡಿದ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ವ್ಯಾಪಾರಸ್ಥರು ಅರಿಶಿನ ಕೊಂಬುಗಳನ್ನು ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ, ಲಾಭ ಹೆಚ್ಚಾಗುತ್ತದೆ. ಉದ್ಯೋಗಸ್ಥರು ನಿಮ್ಮ ಪರ್ಸ್ನಲ್ಲಿ ಅರಿಶಿಣದಿಂದ ಮಾಡಿದ ಅಕ್ಷತೆಯನ್ನು ಇಟ್ಟುಕೊಳ್ಳಿ, ಅನಗತ್ಯ ವೆಚ್ಚಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ವೇದವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಪೂರ್ವಕಾಲದಲ್ಲಿ ಅನೇಕ ಭಕ್ತರು ಗುರುದೇವರನ್ನು ಪೂಜಿಸಿ ಅಪಾರ ವರಗಳನ್ನು ಪಡೆದುಕೊಂಡಿದ್ದಾರೆ. ಈ ದಿನ ಗುರುಸ್ವರೂಪಿಯಾದ ದಕ್ಷಿಣಾಮೂರ್ತಿ, ದತ್ತಾತ್ರೇಯ ಅಥವಾ ಸಾಯಿಬಾಬಾರನ್ನು ಪೂಜಿಸಿದರೆ ಕಷ್ಟಗಳೆಲ್ಲವೂ ತಕ್ಷಣವೇ ತೊಲಗಿ ಮನದಾಸೆಗಳು ಈಡೇರುತ್ತವೆ. ಹೀಗೆ ಅತ್ಯಂತ ಸರಳವಾಗಿ ನಿಮ್ಮ ಮನೆಯಲ್ಲೇ ಗುರುಪೂರ್ಣಿಮೆಯ ಪೂಜೆಯನ್ನು ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮಗೆ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಜುಲೈ 29 ಅಂದ್ರೆ ನಾಳೆ ನಮ್ಮ ಚಾನೆಲ್ನಲ್ಲಿ ಗುರುಪೂರ್ಣಿಮೆಗೆ ಸಂಬಂಧಿಸಿದ ವಿಶೇಷ ಕಥೆಯನ್ನು ಅಪ್ಲೋಡ್ ಮಾಡ್ತೀವಿ. ಆ ಕಥೆಯನ್ನು ಕೇಳಿದರೂ ಸಹ ನಿಮಗೆ ಪೂಜೆ ಮಾಡಿದಷ್ಟೇ ಸಂಪೂರ್ಣ ಫಲ ಸಿಗುತ್ತದೆ. ಆದ್ದರಿಂದ ಪೂಜೆ ಮಾಡಿದರೂ ಮಾಡದಿದ್ದರೂ ಆ ಕಥೆಯನ್ನು ಕೇಳುವುದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.